ಹಾಯ್ ಗೈಸ್, ತುಂಬ ಈಸಿಯಾಗಿ ವ್ಯಾಕ್ಸ್ ಮಾಡೋದು ಹೆಂಗೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಫಸ್ಟ್ ನಾವು ಕನ್ಫ್ಯೂಸ್ ಇಲ್ದಿರೆ ಆರಾಮಾಗಿ ವ್ಯಾಕ್ಸ್ ಮಾಡಬೇಕು ಅಂದರೆ ಈ ಥರ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಬಿಡೋಣ. ನಾನು ಇದನ್ನು ನನ್ನ ಸ್ಟೂಡೆಂಟ್ಗೆ ಗೊತ್ತಾಗಬೇಕು, ಅರ್ಥ ಆಗಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಇಲ್ಲಿ ನಾನು ಯಾವ ಕಡೆಯಿಂದ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳನ್ನ ಬರೆದಿಡ್ತಾ ಇದ್ದೀನಿ. ಇದಕ್ಕೆ 1 ಅಂತ ನಂಬರ್ ಹಾಕ್ತೀನಿ. ನೆಕ್ಸ್ಟ್ ಈ ಪಾರ್ಟಿಷನ್ಗೆ 2ನೇದು, ಅದಾದಮೇಲೆ ಇಲ್ಲಿ 3ನೇ ಸಲ ಇಲ್ಲಿ ಮಾಡಬೇಕಾಗುತ್ತೆ. ಇದು 3ನೇ ನಂಬರ್ ಅಂತ ಹಾಕ್ತಾಯಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದು 4ನೇದು, ಇಲ್ಲಿ 4ನೇ ನಂಬರ್ ಅಂತ ಬಾಕ್ಸಲ್ಲಿ ಹಾಕ್ತೀನಿ. ಆವಾಗ ಕನ್ಫ್ಯೂಸ್ ಇಲ್ಲದೆ ಆರಾಮಾಗಿ ಮಾಡ್ಬೋದು. ಯಾವತ್ತೂ ವ್ಯಾಕ್ಸ್ ಅಪ್ಲೈ ಮಾಡಬೇಕಾದ್ರೆ ಹೇರ್ ಯಾವ ಕಡೆ ಬಗ್ಗಿರುತ್ತೆ ಅದ್ರ ಕಡೆಯೇ ವ್ಯಾಕ್ಸ್ ಅಪ್ಲೈ ಮಾಡಬೇಕು. ಇದೇ ಥರ ರಿಮೂವ್ ಮಾಡಬೇಕಾದ್ರೆ ಉಲ್ಟಾದಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಇಷ್ಟೇ. ಇವಾಗ ನನ್ನ ಸ್ಟೂಡೆಂಟ್ ಅಪ್ಲೈ ಮಾಡ್ತಾಯಿದ್ದಾರೆ ನೋಡಿ. ಇವರು ಸೂಪರಾಗಿ ಅಪ್ಲೈ ಮಾಡ್ತಾಯಿದ್ದಾರೆ. ಇಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನ್ನ ಸ್ಟೂಡೆಂಟ್ ತುಂಬ ಬ್ರಿಲಿಯಂಟ್ ಇದ್ದಾರೆ. ಕರೆಕ್ಟಾಗಿ ಹೇಳ್ದಂಗೆ ಮಾಡ್ತಾಯಿದ್ದಾರೆ. ಸೂಪರ್. ಇದಾದಮೇಲೆ ಇದನ್ನು ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಅಷ್ಟೇ.